ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಸೊ ಇವತ್ತು ಗೌರಿ ಹಬ್ಬ, ಫ್ರೈಡೇ. ನಿಮ್ಮೆಲ್ಲ ಗಣೇಶ ತರ್ತೀವಿ. ಊರಿಗೆ ಹೋಗಲ್ಲ. ದೊಡ್ಡಪ್ಪ ಹೇಳಿದ್ರು ಪೂಜೆ ಮಾಡ್ಬಿಟ್ಟು ಹೋಗೋದಾ? ಸರಿ ಆಯಿತು. ಆ್ಯಂಡ್ ನಿಮ್ಮೆಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನಮ್ಮ ಪುಟಾಣಿಗಳಿಗೆ 4 days ಲೀವ್ ಕೊಟ್ಟಿದ್ದಾರೆ. ಸೊ ಹೇಗೆ ಮ್ಯಾನೇಜ್ ಮಾಡೋದು ನನಗೆ ಗೊತ್ತಿಲ್ಲ. ನಿನ್ನೆಯಿಂದನೇ ಶುರು ಆಗಿದೆ ಫುಲ್ ಗಲಾಟೆಗಳು ಎಲ್ಲ. ಸೊ ನಂದು ಕೆಲಸ ಮುಗೀತು, ಅಂದರೆ ಒರೆಸಿದ್ದು ಗುಡಿಸಿದ್ದು ಎಲ್ಲ. ಈಗ ದೀಪ ಹಚ್ಚಬೇಕು. ಸೊ ರೆಡಿ ಆಗ್ತಾ ಇದ್ದೆ. ಇದು ಕೂದಲು ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಓಕೆನಾ? ಸೊ ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ. ಸೊ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು, ಓಕೆ? ಬೀಳ್ತೀರಾ? ಇನ್ನೂ ಅವ್ರದ್ದೆಲ್ಲ ಸ್ನಾನ ಆಗಿಲ್ಲ, ಮಾಡಿಸ್ಬೇಕು. ಸ್ಕೂಲಿಲ್ಲ ಅಲ್ವಾ, ಸೊ ಅದಕ್ಕೆ ಇನ್ನೂ ಸ್ನಾನ ಆಗಿಲ್ಲ. ನಮ್ಮ ಪುಟಾಣಿಗಳದ್ದು ಕಣ್ಣುದು ಸ್ನಾನ ಆಗಿಲ್ಲ, ಮಾಡಿಸ್ಬೇಕು. ಸ್ಕೂಲಿಲ್ಲ ಅಲ್ವಾ, ಅದಕ್ಕೆ ಫುಲ್ಲು ಮಜಾ. ನೋಡಿದ್ರಲ್ಲ ಯಾವ ರೀತಿ ಎಕ್ಸೈಟ್ಮೆಂಟಲ್ಲೇ ಇದ್ದಾರೆ ಅಂತ. ಸ್ಕೂಲ್ ಲೀವ್ ಅಂದರೆ ಅವ್ರಿಗೆ ಒಂಥರ ಫ್ರೀಡಮ್. ಸೊ ಆಮೇಲೆ ಮಾತಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ. ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಪೂಜೆ ಮಾಡೋದ್ರಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನು ಡೈಲಿ ಮಿಸ್ ಮಾಡದೆ ಪೂಜೆ ಮಾಡ್ತೀನಿ. ಆ್ಯಂಡ್ ಅದೇ ರೀತಿ ಗೌರಿ ಹಬ್ಬದ ದಿನ ಕೂಡ ಪೂಜೆ ಮಾಡ್ತಾಯಿದ್ದೆ. ಅಂದರೆ ನಾವು ಗೌರಿನ ತಂದು ಇಟ್ಟು ಪೂಜೆ ಮಾಡಿಲ್ಲ. ಸೊ ಒಂದೇ ಸಲ ನಾವು ಗಣಪತಿ ಹಬ್ಬದ ದಿನ, ಅಂದರೆ ಸ್ಯಾಟರ್ಡೆ ಅಲ್ವಾ ಹಬ್ಬ ಇದ್ದಿದ್ದು. ಸೊ ಅವತ್ತು ಗಣಪತಿ ಮತ್ತು ಗೌರಿನ ತಂದು ಅವತ್ತು ಪೂಜೆ ಮಾಡಿದ್ವಿ. ಸೊ ಅಂದರೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ, ಓಕೆ? ಸೊ ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಗಣೇಶ ಹಬ್ಬ ಅಂಥೇಳಿ ಸೆಲೆಬ್ರೇಷನ್ ವಿಡಿಯೋ ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ, ಓಕೆನಾ? ಸೊ ಪೂಜೆಗೆ ಏನೇನು ತಯಾರಿ ಮಾಡ್ಕೊಳ್ಬೇಕೋ ಸೊ ಅದನ್ನೆಲ್ಲ ಶುಕ್ರವಾರನೇ ತಯಾರಿ ಮಾಡ್ಕೊಂಡ್ವಿ. ನಮ್ಮ ಮನೆಯಲ್ಲಿ ಗಣಪತಿ ಮತ್ತು ಗೌರಿ ಎಲ್ಲ ತಂದಿದ್ದು ಫ್ರೈಡೇನೆ. ಪೂಜೆ ಆಯಿತು ಫ್ರೆಂಡ್ಸ್. ಸೊ ಈಗ ಆ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಏನಾದರೂ ಮಾಡಬೇಕು. ನಮ್ಮ ಪುಟಾಣಿಗಳಿಗೆ ಹಸುವಾಗ್ತಾಯಿದೆ ಅಂತೆ. ಸೊ ಅವ್ರಿಗೆ ಬೆಳಗ್ಗೆ ಬೇಗ ತಿಂದು ರೂಢಿ ಅಲ್ವಾ. ಸೊ ಇವತ್ತು ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂದ್ಕೊಂಡ್ವಿ. ನಮ್ಮ ಜಾರು ಬಂದು ಹಸುವಾಗ್ತಾಯಿದೆ ಅಂತ ಇದ್ದಾಳೆ. ಸೊ ಹೋಗಿ ಅಕ್ಕನಿಗೆ ಹೆಲ್ಪ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಏನು ಮಾಡ್ತಾಯಿದ್ರು ಅಕ್ಕ ಗೊತ್ತಿಲ್ಲ. ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ ಬ್ರೇಕ್ಫಾಸ್ಟ್ಗೆ. ಸೊ ನಾನು ಹೋಗಿ ಹೆಲ್ಪ್ ಮಾಡ್ತೀನಿ, ಇನ್ನೂ ಬೇಗ ಆಗುತ್ತೆ. ಒಣಗಿದೆಯಾ ಬಟ್ಟೆಗಳೆಲ್ಲ? ಟವಲ್ಸ್ ಅದೆಲ್ಲ ವಾಷಿಂಗ್ ಮಿಷಿನಲ್ಲಿ ಇದ್ದಿದ್ದು ಆರಕ್ಕಿದೆಯಾ? ದೋಸೆ ಹಸಿಟ್ಟಿತ್ತು. ಸೊ ದೋಸೆ ಹಾಕ್ಕೊಡ್ತಾಯಿದ್ದೆ ನಮ್ಮ ಪುಟಾಣಿಗಳಿಗೆ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಚಿತ್ರಾನ್ನನೂ ಮಾಡಿದರು ಅಕ್ಕ. ಸೊ ನಾನೆಲ್ಲ ಕಟ್ ಮಾಡಿಕೊಟ್ಟೆ. ಸೊ ಅಕ್ಕ ಮಾಡಿದ್ರು ಚಿತ್ರಾನ್ನ. ಆ್ಯಂಡ್ ಇಲ್ಲಿ ನಮ್ಮ ಪುಟಾಣಿಗಳು ಟಿ ವಿ ನೋಡ್ಕೊಂಡು ತಿಂತಾಯಿದ್ದಾರೆ. ಸೊ ಅವ್ರಿಗೆ 4 days ಲೀವ್ ಇತ್ತು. ತುಂಬ ಎಂಜಾಯ್ ಮಾಡಿದ್ರು. ಅವ್ರಿಗೆ ಈ ಸಲ ಡಿಫ್ರೆಂಟಾಗಿ ಅವರು ಫೀಲ್ ಮಾಡಿದ್ರು, ಅಂದರೆ ಎಂಜಾಯ್ ಮಾಡಿದ್ರು ಗೌರಿ ಹಬ್ಬ ಮತ್ತು ಗಣೇಶನ ಹಬ್ಬ ಟೈಮಲ್ಲಿ. ಸೊ ಫಸ್ಟ್ ಟೈಮ್ ಅವ್ರಿಗೆ 4 days ಲೀವ್ ಕೊಟ್ಟಿದ್ದು.
ಸೊ ಅದಕ್ಕೆ ಅವರು ತುಂಬಾ ಎಂಜಾಯ್ ಮಾಡಿದ್ರು. ಹಬ್ಬ ಅಂದರೆ ಐ ಮೀನ್ ಗಣೇಶ ಹಬ್ಬ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಮ್ಮ ಮನೇಲಂತೂ ಫುಲ್ಲು ಹಠ ಮಾಡ್ತಾಯಿದ್ರು, ಯಾವಾಗ ತರ್ತೀರಾ ಗಣಪತಿ, ಯಾವಾಗ ತರ್ತೀರಾ, ನಾವು ಪೂಜೆ ಮಾಡಬೇಕು, ನಾವು ನೋಡಬೇಕು ಅಂತೇಳಿ ಫುಲ್ಲು ಹಠ ಮಾಡ್ತಾಯಿದ್ದ ಕಣ್ಣು. ಸೊ ಆ್ಯಂಡ್ ಇಲ್ಲಿ ನೋಡ್ಬೋದು ರೇಷನ್ ಎಲ್ಲ ತಂದಿದ್ದಾರೆ ಮನೆಗೆ. ಮತ್ತು ಸೊ ಅದ್ರ ಜೊತೆಗೆ ಪೂಜೆಗೆ ಏನೇನು ಬೇಕು ಸೊ ಅದನ್ನೆಲ್ಲ ತೊಗೊಂಡು ಬಂದಿದ್ದರು. ಮತ್ತು ಗಣಪತಿ ಮತ್ತು ಗೌರಿ ಅದನ್ನೆಲ್ಲ ತೊಗೊಂಡು ಬಂದಿದ್ದರು. ಸೊ ಇಲ್ಲಿ ಕಣ್ಣು ನೋಡ್ತಾ ಇದ್ದಾನೆ ಏನೇನು ತೊಗೊಂಡು ಬಂದಿದ್ದಾರೆ ಅಂತೇಳಿ. ಸೊ ಅವ್ನ ಫೇವ್ರೇಟ್ ಏನೋ ಒಂದು ಹೇಳಿದ್ದ, ಸೊ ಅದು ತಂದಿದ್ದಾರಾ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದಾನೆ ಅವನು. ಆ್ಯಂಡ್ ಇಲ್ಲಿ ನೋಡ್ಬೋದು ಗಣಪತಿ ಮತ್ತು ಗೌರಿನ ತಂದಿದ್ದರು. ಸೊ ತಂದು ಟೇಬಲ್ ಮೇಲೆ ಇಟ್ಟಿದ್ದರು. ಜಸ್ಟ್ ಆಗ್ತಾನೆ ತಂದು ಅಲ್ಲಿಟ್ಟರು. ನಾನು ದೇವ್ರ ಮನೆಯಲ್ಲಿ ಇಡೋದಕ್ಕೆ ಇನ್ನೇನು ತಗೊಳ್ಬೇಕು ಅಷ್ಟರಲ್ಲಿ ನೋಡಿದ ಖುಷಿಗೆ ಫುಲ್ಲು ಟೇಬಲ್ ಮೇಲೇ ಹತ್ತು ಬಿಟ್ಟಿದ್ದಾನೆ. ಎಲ್ಲರಿಗಿಂತ ಫುಲ್ಲು ಹಠ ಮಾಡಿದ್ದು ಕಣ್ಣುನೇ, ಬೇಗ ತೊಗೊಂಡು ಬನ್ನಿ ಗಣಪತಿನ ಅಂಥೇಳಿ. ಸೊ ಅವನ ಕಾಟ ತಾಳಲಾರ್ದೆ ಸೊ ತಂದಿದ್ರು, ಬೇಗನೆ ತಂದುಬಿಟ್ಟಿದ್ರು. ಆ್ಯಂಡ್ ಇಲ್ಲಿ ನಮ್ಮ ಪುಟಾಣಿಗಳು ನಮ್ಮ ಅಕ್ಕಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಐಟಮ್ಸ್ ಎಲ್ಲ ಇರಲಿಲ್ಲ, ಸೊ ಅದಕ್ಕೆ ರೇಷನ್ ತರಿಸ್ಬಿಟ್ಟು ಮಾಡಿದ್ದು. ನಮ್ಮ ಪುಟಾಣಿಗಳಿಗೆ ಈ ರೀತಿ ಕೆಲಸ ಅಂತಂದರೆ ತುಂಬಾ ಇಷ್ಟ. ಒಂದು 2 ಪ್ಲೇಟ್ಗೆ ಮಾಡ್ಕೊಂಡಿದ್ವಿ ಅಷ್ಟೇ. ಸೊ ಮಕ್ಕಳಿಗೆ ಸ್ವಲ್ಪ ತಿನ್ನೋದಕ್ಕೆ ಮತ್ತು ಆ ದೇವ್ರ ಹತ್ರ ಇಡೋದಕ್ಕೆ ಮಾಡ್ಕೊಂಡಿದ್ವಿ. ಸೊ ಗಣಪತಿಗೆ ಈ ಥರ ಉಂಡೆ ಮತ್ತು ಚಕ್ಲಿ ಸೊ ಆ ಥರದ್ದೆಲ್ಲ ಇಷ್ಟ ಅಲ್ವ, ಲಾಡು ಎಲ್ಲ. ಸೊ ಒಂದೊಂದು ಪ್ಲೇಟ್ಗೆ ಹಾಕೋಷ್ಟು ಮಾಡ್ಕೊಂಡಿದ್ವಿ. ಇಲ್ಲಿ ನಮ್ಮ ಪುಟಾಣಿಗಳು ಹೆಲ್ಪ್ ಮಾಡ್ತಾಯಿದ್ರೆ, ಕಣ್ಣುದು ಹೆಲ್ಪ್ ಮಾಡೋದಕ್ಕಿಂತ ಅಲ್ಲಿ ಮಾಡಿರೋದನ್ನು ಸ್ವಲ್ಪ ಕೆಡಿಸೋದೇ ಜಾಸ್ತಿ. ಇಲ್ಲಿ ಬಂದು ತಲೆ ತಿಂತಾ ಇದ್ದಾನೆ, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದಾನೆ. ಸೊ ಆಯಿಲಲ್ಲಿ ಅದು ಫ್ರೈ ಮಾಡಬೇಕಾದ್ರೆ ಕರ್ಜಿಕಾಯಿ ಒಂದು ಓಪನ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಮೇಲೆ ಎಲ್ಲ ಸ್ವಲ್ಪ ಅದು ಹೂರ್ಣ ಇರುತ್ತಲ್ವ ಅದೆಲ್ಲ ಸ್ವಲ್ಪ ಬ್ಲ್ಯಾಕಾಗಿ ಆಗಿಬಿಟ್ಟಿತ್ತು. ಅದು ನೀಟಾಗಿ ಪ್ರೆಸ್ ಮಾಡಿರಲಿಲ್ಲ ಅನಿಸುತ್ತೆ ನಮ್ಮ ಪುಟಾಣಿಗಳು. ಅಂದರೆ ನಾನು ಅಡುಗೆ ಸುದ್ದಿಗೆ ಏನೂ ಹೋಗಿಲ್ಲ ಫ್ರೆಂಡ್ಸ್. ಸೊ ನಾನು ಜಸ್ಟು ಬೇರೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿದ್ದೆ ಗಣಪತಿ ಹಿಂದೆಗಡೆ ಇಡೋದಕ್ಕೆ. ಸೊ ಅದನ್ನು ಟ್ರೈ ಮಾಡೋಣ ಅಂತೇಳಿ ನಾವು ಟ್ರೈ ಮಾಡ್ತಾಯಿದ್ದೀವಿ ಇಲ್ಲಿ. ಓಕೆ, ಅಂದರೆ ಆ ರೀಲಲ್ಲಿ ತೋರಿಸ್ದಾಗೆ ಕ್ಲಿಯರಾಗಿ ಬಂದಿಲ್ಲ, ಬಟ್ ಒಂದು ಮಟ್ಟಕ್ಕೆ ನಾವು ಮಾಡಿದ್ವಿ. ಅಕ್ಕ ಅದು ಹೊಲಿತಾ ಇದ್ದಾರೆ. ಸೊ ನಾವು ವಿಡಿಯೋದಲ್ಲೇ ಮತ್ತು ಶಾಮಂತಿ ಹೂವನ್ನ ಯೂಸ್ ಮಾಡಿಕೊಂಡು ಇದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡ್ತಾ ಇರೋದು. ಚಾರು ಮತ್ತು ಸ್ಫೂರ್ತಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅಕ್ಕಗೆ. ಸೊ ನಾನು ಹಾಗೆ ಸುಮ್ಮನೆ ಕೂತ್ಕೊಂಡು ಅಲ್ಲಿ ನೋಡ್ತಾ ಇದ್ದೆ, ಅವ್ರಿಗೆ ಐಡಿಯಾಸ್ ಕೊಡ್ತಾ ಇದ್ದೆ. ಆ್ಯಂಡ್ ಇಲ್ಲಿ ಕಣ್ಣು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದ, ಅವ್ನಿಗೇನೋ ಬೇಕಂತೆ. ಸೊ ಅದಕ್ಕೆ ಫುಲ್ಲು ಹಠ ಮಾಡಿ ನನ್ನ ತಲೆ ತಿಂತಾ ಇದ್ದ. ಸೊ ಮಕ್ಕಳಂದರೆ ಹೀಗೆ ಸ್ವಲ್ಪ ಹಠ ಮಾಡ್ತಾರೆ. ಆ್ಯಂಡ್ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.